ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಂದು ಚಾಮುಂಡೇಶ್ವರಿ ಕರಗ ನಡೆಯುತ್ತಲ್ಲ ರಾಮನಗರದಲ್ಲಿ, ಆ ವಿಡಿಯೋ ಅವತ್ತಿಂದ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ನಾನು ಒಂದು ಭಾಗನ ಹಾಕಿದ್ದೀನಿ ತಯಾರಿ ಹೇಗಿದೆ ಅನ್ನೋದು. ಇದು ಹಬ್ಬ ಆದಮೇಲೆ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ತಾಯಿ ಚಾಮುಂಡೇಶ್ವರಿ ಬಂಡಿ ಕಾಳಮ್ಮ ಇರ್ಬೋದು ಆ ಅಲಂಕಾರದ ವಿಡಿಯೋ. ಇನ್ನು ಇದು ಮಡಿ ನೀರು ತಗೋಬತ್ತಾ ಇರೋದು ಚಾಮುಂಡೇಶ್ವರಿದು ಆ ವಿಡಿಯೋ. ಇದು ಏನಪ್ಪ ಅಂದರೆ ಹಸಿ ಕರಗ ಅಂತ 8 ದಿನಕ್ಕೆ ಮುಂಚೆ ಮಾಡ್ತಾರೆ. ಮಂಗಳವಾರ ಹಬ್ಬ ಅಂದರೆ ಅದಕ್ಕೆ 8 ದಿನದ ಹಿಂದೆ ಹಸಿ ಕರಗ ಅಂತ ಮಾಡಿರ್ತಾರೆ. ಇದು ಡೈಲಿ ಮಡಿ ನೀರನ್ನ ತಗೊಬರ್ತಾರೆ ದೇವಸ್ಥಾನಕ್ಕೆ. ಇವರು ಯಾರು ಕರಗ ಹೊರ್ತಾರಲ್ಲ ಅವರು, ಅದ್ರದ್ದು ಮೆರವಣಿಗೆ ವಿಡಿಯೋ ಇದು. ಈ ಫೋಟೋ ಏನು ನೋಡ್ತಾ ಇದ್ದೀರಾ, ಇದು ಬಂಡಿ ಮಹಾಕಾಳಮ್ಮ ತಾಯಿ ದೇವಸ್ಥಾನದ್ದು. ಇದು ಹಬ್ಬದ ದಿನ ಕರ್ಗದ ದಿನ ಅಲಂಕಾರ ಮಾಡಿದ್ರಲ್ಲ ಆ ಫೋಟೋ. ಈಗ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ತೆಂಬಿಟ್ಟನ ಆರತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೋಮವಾರ ನೈಟೇ ಬಂದಿದ್ವಿ. ಈ ಕರ್ಗ ಆಗಿ 8 ದಿನ ಆಗಿತ್ತು ಆಲ್ರೆಡಿ. ಇದು ಫಸ್ಟ್ ಬಂಡಿ ಮಹಾಕಾಳಮ್ಮ ದೇವಸ್ಥಾನದ್ದು ಕರ್ಗ ಆದ್ಮೇಲೆ ಚಾಮುಂಡೇಶ್ವರಿ ಇದಾಗೋದು. ಇದಾಗಿ 8 ದಿನಕ್ಕೆ ಚಾಮುಂಡೇಶ್ವರಿ ಕರಗ ಆಗುತ್ತೆ. ಇಲ್ಲಿ ಆರತಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಚಾಮುಂಡೇಶ್ವರಿ ತಾಯಿಯ ಕರಗದ ದಿನ ರೆಡಿ ಮಾಡಿರೋದು ಆ ಫೋಟೋ ಹಾಕಿದ್ದೀನಿ ನೋಡಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ರಶ್ ಇದೆ ಅಂದರೆ ನೈಟು ಸೋಮವಾರನೇ ಹೋಗಿರೋದು ನಾವು. ಸೋಮವಾರನೇ ಎಷ್ಟೊಂದು ರಶ್ ಇದೆ. ಕ್ಯೂನಲ್ಲಿ ನಿಂತ್ಕೊಂಡು 1 ಅವರ್ ಮೇಲೆ ಆಯಿತು ನಾವು ಹೋಗಿ ಆರತಿ ಮಾಡ್ಕೊಂಡು ಬರೋಕ್ಕೆ. ಈಗ ಇಲ್ಲಿ ದೇವಸ್ಥಾನ ಇಡೀ ನೈಟು ಡೆಕೋರೇಷನ್ ಮಾಡ್ತಾರೆ. ಈಗ ಅರ್ಧ ಆಗಿದೆ, ಇನ್ನೂ ಫುಲ್ ಆಗಿರಲಿಲ್ಲ, ಮಾಡ್ತಾ ಇದ್ರು. ಇನ್ನು ತಾಯಿಗೇನು ಅಲಂಕಾರ ಮಾಡಿರಲಿಲ್ಲ. ಬೆಳಗ್ಗಿನ ಜಾವ ಅಷ್ಟರಲ್ಲಿ ಮಾಡ್ತಾರೆ. ಸೋಮವಾರ ನೈಟ್ ಎಲ್ಲ ಡೆಕೋರೇಷನ್ ಮಾಡಿ ಸುಮಾರು 5 ಗಂಟೆ ಅಷ್ಟರಲ್ಲಿ ಮಹಾಮಂಗಳಾರತಿ ಅಭಿಷೇಕ ಎಲ್ಲ ಆದಮೇಲೆ ಅಲಂಕಾರ ಶುರು ಮಾಡ್ತಾರೆ. 6 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟು ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ನಡೀತಾನೆ ಇರುತ್ತೆ ಡೆಕೋರೇಷನ್ದು. ಈಗ ಅರ್ಧಂಬರ್ಧ ಆಗಿತ್ತು ನಾವು ಆರತಿ ಮಾಡೋಕ್ಕೆ ಹೋದಾಗ. ಬೆಳಗ್ಗೆ ಇನ್ನೂ ತುಂಬಾ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಹೋಗಿ ಆರತಿ ಮಾಡ್ಕೊಂಡು ಬಂದ್ವಿ ನೋಡಿ. ಅಲ್ಲಿ ದೇವ್ರಿಗೆ ಇನ್ನೂ ಅಲಂಕಾರ ಮಾಡಿಲ್ಲ. ಇನ್ನು ಆರತಿ ಎಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳು ಹಿಂಸೆ ಕೊಡ್ತಾಯಿದ್ರು ಈ ಆಟ ಎಲ್ಲ ನೋಡಿ. ಮಂಗಳವಾರ ಇಲ್ಲೂ ಕೂಡ ಕಾಲಿಡಕ್ಕೆ ಜಾಗ ಇರೋದಿಲ್ಲ ಫೀಲ್ಡಲ್ಲಿ. ಇದು ಗ್ರೌಂಡಲ್ಲಿ ಫುಲ್ಲು ಆಟ ಸಾಮಾನುಗಳು ಮಕ್ಕಳಿಗೆ, ಮತ್ತು ಇಲ್ಲಿ ಆಟ ಆಡೋದಕ್ಕೆ ಎಕ್ಸಿಬಿಷನ್ ಥರ ಎಲ್ಲ ರೆಡಿ ಮಾಡಿರ್ತಾರೆ. ಪ್ರತಿ ವರ್ಷವೂ ಇರುತ್ತೆ ಇದು. ಮಕ್ಕಳಿಗೆ ಇನ್ನು ಹಬ್ಬದ ದಿನ ಅಂತೂ ಎಷ್ಟು ರಶ್ ಇರುತ್ತೆ ಅಂದರೆ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ಇವತ್ತೊಂದು ಆರಾಮಾಗಿ ಅವ್ರು ಆಟ ಆಡಿಕೊಂಡು ಖುಷಿ ಪಡ್ಬೋದು. ಇನ್ನು ಹಬ್ಬದ ದಿನ ನಾವು ಸ್ವಲ್ಪ ಮನೇಲಿ ಆರಾಮಾಗಿರ್ಬೋದು ಅಂತೇಳಿ ಆಟ ಆಡಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಮಂಗಳವಾರ ಬೆಳಗ್ಗೆ ನಾನು ಮನೇಲೂ ಕೂಡ ಆರತಿ ಮಾಡ್ಕೋತೀನಿ ನಮ್ಮ ಮನೆ ದೇವ್ರಿಗೆ. ಹಂಗಾಗಿ ಅಲ್ಲೂ 2 ತೆಂಬಿಟ್ಟಿಟ್ಟು ತೆಂಬಿಟ್ಟು ಆರತಿ ಮಾಡಿದೆ, ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡೆ. ನೈಟೇ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ. ಇನ್ನು ಇದು ಚಾಮುಂಡೇಶ್ವರಿ ತಾಯಿ ಕರ್ಗದ ದಿನ ರೆಡಿ ಮಾಡಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ನಡೀತಾ ಇದೆ. ಮಹಾಮಂಗಳಾರತಿ ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ನಡೆಯುತ್ತೆ. ತಾಯಿ ಚಾಮುಂಡೇಶ್ವರಿ ನೈಟೆಲ್ಲ ಡೆಕೋರೇಷನ್ ಮಾಡಿ ಬೆಳಗ್ಗೆ 6 ಗಂಟೆಗೆಲ್ಲ ಮಹಾಮಂಗಳಾರತಿ ಮಾಡ್ತಾರೆ. ಇನ್ನು ಇದು ನೈಟು ಚಾಮುಂಡೇಶ್ವರಿ ಕರಗ ಎಲ್ಲ ಕಡೆ ಓಡಾಡುತ್ತಲ್ವ, ಇದು ನಮ್ಮ ಮನೆ ಹತ್ರ ಆರ್ಚ್ ಹತ್ರನೇ ಕರಗ ಬಂದಿತ್ತು. ಅದ್ರದ್ದು ವಿಡಿಯೋ ಇಲ್ಲಿ ನೋಡಿ. ಹೂವು ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಬಂದು ಚಾಮುಂಡೇಶ್ವರಿ ತಾಯಿ ಒಂದು ರೌಂಡ್ ಹಾಕ್ಕೊಂಡು ಹೊರಡ್ತದೆ. ಫುಲ್ಲು ಇಡೀ ನೈಟು ಅವರು ಎಲ್ಲ ಕಡೆ ಇಡೀ ರಾಮನಗರದಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಬೆಳಗ್ಗೆ ಬುಧವಾರ ಬೆಳಗ್ಗೆ ಕರಗ ನಡೆಯುತ್ತೆ. ಈಗ ಅವರು ಎಲ್ಲ ಕಡೆ ರೌಂಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ಹೀಗೆ 9 ಕರಗಗಳು ಇಡೀ ನೈಟು ಫುಲ್ಲು ಎಲ್ಲ ಕಡೆ ಓಡಾಡ್ತಿರುತ್ತೆ. ಇಲ್ಲಿ ನಮ್ಮನೆ ಹತ್ರನೂ ಬರುತ್ತೆ. ಆದರೆ ಇದು ಆರ್ಚ್ ಹತ್ರನೇ ಲಾಸ್ಟು ಚಾಮುಂಡೇಶ್ವರಿದು ಕರಗ. ಇನ್ನು ಮಿಕ್ಕಿದ ಕರಗಗಳೆಲ್ಲ ಮನೆ ಹತ್ರನೇ ಬರುತ್ತೆ. ಮನೆ ಹತ್ರನೇ ನೋಡ್ಬೋದು ನಾವು, ಪೂಜೆ ಕೊಡ್ಬೋದು.
ಮನೆ ಹತ್ರ ಕರ್ಗ ಬರುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ವಿ. ಇದು ಮಂಗಳವಾರ ನೈಟು ಮಧ್ಯರಾತ್ರಿ ಅಂದ್ರೆ ಬೆಳಗ್ಗೆವರೆಗೂ ಕರ್ಗ ಒಂದಲ್ಲ ಒಂದ್ ಬರ್ತಾನೆ ಇರುತ್ತೆ. 9 ಕರ್ಗ ನಡೆಯೋದ್ರಿಂದ